ಆನೇಕಲ್ ತಾಲೂಕಿನ ಸಮ್ಮನಹಳ್ಳಿ ಗ್ರಾಮದ ಬಳಿಯಲ್ಲಿ ಭುವನ್ ರೆಡ್ಡಿ ಅವರ ಜ್ಞಾಪಕಾರ್ಥವಾಗಿ ಎಎಕ್ಸ್ಐ ಕ್ರಿಕೆಟ್ ಪಾರ್ಕ್ ಅನ್ನು ಪ್ರಾರಂಭಿಸಿದ ರಾಮಸಾಗರ ರವಿ ಅವರು ಇನ್ನು ಯುವಕರಲ್ಲಿ ಕ್ರೀಡಾಭಿಮಾನ ಬೆಳೆಸುವ ಉದ್ದೇಶದಿಂದ ಜೊತೆಗೆ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸುಮಾರು 8 ಎಕರೆ ಜಾಗದಲ್ಲಿ ಭುವನ್ ರೆಡ್ಡಿ ಅವರ ಜ್ಞಾಪಕಾರ್ಥವಾಗಿ ರಾಮಸಾಗರ ರವಿ ಅವರು ಹೈಟೆಕ್ ಕ್ರಿಕೆಟ್ ಕ್ರೀಡಾಂಗಣವನ್ನು ನಿರ್ಮಿಸಿದ್ದಾರೆ. ವಿಶೇಷವಾಗಿ ಹೈಟೆಕ್ ಕ್ರಿಕೆಟ್ ಮೈದಾನದ ಜೊತೆಗೆ ಅಕಾಡೆಮಿಯನ್ನ ಸಹ ಪ್ರಾರಂಭಿಸಿ ಮಕ್ಕಳಿಗೆ ಕ್ರಿಕೆಟ್ ಅನ್ನು ಸಹ ಕಲಿಸುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಇನ್ನು ಈ ವೇಳೆ ರಾಮಸಾಗರ ರವಿ ಅವರು ಮಾತನಾಡಿ, ನನ್ನ ಮಗ ಭುವನ್ ರೆಡ್ಡಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟವಾಗಿತ್ತು. ಆದರೆ ಇಂದು ಅವನು ನಮ್ಮಗಳ ಜೊತೆ ಇಲ್ಲ. ಆದರೆ ಅವನ ಕನಸುಗಳನ್ನ ನನಸು ಮಾಡುವ ನಿಟ್ಟಿನಲ್ಲಿ ಭುವನ್ ರೆಡ್ಡಿಯ ಜ್ಞಾಪಕಾರ್ಥಕವಾಗಿ ಈ ಹೈಟೆಕ್ ಕ್ರಿಕೆಟ್ ಕ್ರೀಡಾಂಗಣವನ್ನ ಪ್ರಾರಂಭಿಸಲಾಗಿದೆ ಎಂದರು. ಇನ್ನು ಹೈಟೆಕ್ ಕ್ರೀಡಾಂಗಣದ ಜೊತೆಗೆ ಅಕಾಡೆಮಿಯನ್ನ ಕೂಡ ಪ್ರಾರಂಭಿಸಿ ಮಕ್ಕಳಿಗೆ ಕ್ರಿಕೆಟ್ ಆಟವನ್ನು ಕಲಿಸುವಂತಹ ಕೆಲಸ ಮಾಡಲಾಗುತ್ತಿದೆ. ಎಎಕ್ಸ್ಐ ಕ್ರಿಕೆಟ್ ಪಾರ್ಕ್ನಲ್ಲಿ ಹೋಟೆಲ್, ಗುಣಮಟ್ಟದ ಕ್ರೀಡಾ ಸಾಮಗ್ರಿಗಳು ಸಹ ದೊರೆಯಲಿದೆ. ಜೊತೆಗೆ ಕ್ರೀಡೆಯ ಲೈವ್ ಸ್ಟ್ರೀಮ್, ಉತ್ತಮವಾದಂತಹ ತರಬೇತುದಾರರು ಸೇರಿದಂತೆ ಕ್ರೀಡೆಗೆ ಸಂಬಂಧಿಸಿದ ಎಲ್ಲಾ ರೀತಿಯಾದ ಸೌಲಭ್ಯಗಳು ಇಲ್ಲಿ ದೊರೆಯಲಿದ್ದು, ಯುವಕರು ಈ ಸೌಲಭ್ಯವನ್ನ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಮನವಿ ಮಾಡಿದರು.
ನಮ್ಮ ಮಗನ ಜ್ಞಾಪಕೋಸ್ಕರಕ್ಕೆ ಒಂದು ತಿಂಗಳಿಂದ ಇಲ್ಲಿ ಆಲ್ರೆಡಿ ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ. ಸ್ಟೇಟ್ ಲೆವೆಲ್ ಅವರು ಬಂದು ಸ್ಟೇಟ್ ಲೆವೆಲ್ ಅವರು ಆಡ್ತಾ ಇದ್ದಾರೆ. ವಿತ್ ಟೆನ್ನಿಸ್ ಬಾಲ್ ಆಗ ನಮ್ಮ ಲೋಕಲ್ ಒಂದು 15-20 ಟೀಮು ನಮ್ಮ ಲೋಕಲ್ ಅವರು ಆಡಿ 15ನೇ ತಾರೀಕು ನಾವು ಫೈನಲ್ ಇದು ಮಾಡಿ ಪ್ರೈಸಸ್ ಮಾಡ್ಕೊಂಡಿದ್ದೀವಿ. ವಿತ್ ಕ್ರೀಡೆ ಬಗ್ಗೆ ನನ್ನ ಮಗನಿಗೆ ಜಾಸ್ತಿ ಗೌರವ ಇತ್ತು, ಜಾಸ್ತಿ ಕ್ರಿಕೆಟ್ ಬಗ್ಗೆ ಇದಿತ್ತು. ಇದಕ್ಕೋಸ್ಕರ ನಾನು ನನ್ನ ಮಗನ ಜ್ಞಾಪಕೋಸ್ಕರ ಕ್ರಿಕೆಟು ಮೈದಾನ ಎಲ್ಲ ಇದು ಮಾಡಿ ಚೆನ್ನಾಗೆಲ್ಲ ಇಡೀ ನಮ್ಮ ಆನೇಕಲ್ ತಾಲೂಕಿನಾಗ ಈ ಥರ ಗ್ರೌಂಡ್ ಇರೋದು ಯಾರ್ದು ಇಲ್ಲ. ನಮ್ಮದೇ ಇದು ಮೇನ್ ಗ್ರೌಂಡು ಇಲ್ಲಿ ಇದಾಗ್ತಾ ಇರೋದು. ಇನ್ನೆಲ್ಲೂ ಈ ಥರ ಗ್ರೌಂಡ್ ಇಲ್ಲ. ಇದಕ್ಕೋಸ್ಕರ ನಾವು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂದ್ಬಿಟ್ಟು ಜಾಸ್ತಿ ಇದು ಮಾಡಿ ಇಲ್ಲಿ ನಮ್ಮ ಇದಕ್ಕೋಸ್ಕರ ಇಲ್ಲಿ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ. 15ನೇ ತಾರೀಕು ಫೈನಲ್ ಐತೆ. 15ನೇ ತಾರೀಕು ಇಡೀ ನಮ್ಮ BJP ಟೀಮು ವಿತ್ ಕಾಂಗ್ರೆಸ್ ಎಲ್ಲರೂ ನಮ್ಮ ತಾಲೂಕಿನ ಜನತೆ ಎಲ್ಲರೂ ಬಂದು ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದು ಇದಕ್ಕೆ ಪ್ರೋತ್ಸಾಹ ಮಾಡ್ಬೇಕಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. This is Ranjit from AXI Cricket Park. We have Ravin Reddy here. He is our landlord. With this help, we are able to set up a very good campus here. Our aim was to set up a campus where it is usable for professionals and to provide high quality professional equipment, high quality professional standard grounds and facilities to cricketers over Karnataka and around places where they can develop themselves into professional cricketers. To get into professional cricket, they need to have a professional setup which is of good quality. So with the help of Ravi Reddy and late Bhuvan, we were able to confidently invest on this setup and make a good setup. And over the last 3 years, we were trying to develop this into this form where it is right now. And thankfully, we are now able to get enough contract players, enough state players to come here and practice. Hopefully, we will be best. Thank you. So the main difference we see from the other grounds over here. So there are some 200-250 grounds in Sarjapur in this area. How do we stand out? We try to make a setup and we have been successful in it, which serves to the professional cricketers and to the high quality players who needs a setup which is of international quality, where they can perform without worrying, they can dive without worrying, they can get a turf which is of good quality, where they get the exact same turf when they play national or international matches. This is what makes us different, and the help from everybody makes us difference to make this setup happen. To make this happen, we need to have too much confidence from the land. That's how we have reached here. Thank you. ಸೊ ರಿಗಾರ್ಡಿಂಗ್ ನಮ್ಮ ಸೆಟಪ್ ನೀವು ನೋಡಿದ್ರೆ ಇಲ್ಲಿ ಮ್ಯಾಟ್ ವಿಕೆಟ್ ಇದೆ, ಆಸ್ಟ್ರೋ ವಿಕೆಟ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯಾಚುರಲ್ ಟರ್ಫ್ ವಿಕೆಟ್ ಇದೆ. ಇದು ನ್ಯಾಚುರಲ್ ಟರ್ಫ್ ವಿಕೆಟ್ ಕೂಡ ತುಂಬ ಎಫರ್ಟ್ ಹಾಕಿಬಿಟ್ಟು ಒಳ್ಳೆ ವಿಕೆಟ್ ಮಾಡಿರೋದು. ಯಾವುದೇ ಪ್ಲೇಯರ್ ಆ್ಯಸ್ ಅ ಬ್ಯಾಟ್ಸ್ಮನ್ ಬರಲಿ, ಆ್ಯಸ್ ಅ ಬೌಲರ್ ಬರಲಿ, ಅವರಿಗೆ ಹೆಲ್ಪ್ ಇರಬೇಕು. ಅಂದರೆ ಅವ್ರಿಗೆ ಆಡಿದಾಗ ಅವ್ರಿಗೆ ಅನಿಸ್ಬೇಕು ಈ ಲೆವೆಲ್ ಆಫ್ ಕ್ರಿಕೆಟಲ್ಲಿ ಅವ್ರಿಗೆ ಆ ಥರ ಆಫ್ ಕಂಡೀಷನ್ಸ್ ನಾವು ಪ್ರೊವೈಡ್ ಮಾಡಬೇಕು. ಅದು ಪ್ರೊವೈಡ್ ಮಾಡೋಕ್ಕೆ ತುಂಬ ಎಫರ್ಟ್ ಇರುತ್ತೆ ಹಿಂದ್ಗಡೆ. ನಾವು ತುಂಬ ಎಫರ್ಟ್ ಹಾಕಿಬಿಟ್ಟು ರವಿ ಸರ್ ಅವರ ಸಪೋರ್ಟಿಂದ, ಭುವನ್ ಅವ್ರ ಸಪೋರ್ಟಿಂದ ನಾವು ಒಳ್ಳೆ 4 ವಿಕೆಟ್ ಇರೋದು ಟರ್ಫ್ ಪಿಚ್ ಮಾಡಿದ್ದೇವೆ. ಮತ್ತು 5 ನ್ಯಾಚುರಲ್ ಟರ್ಫ್ ಇರೋದು ನೆಟ್ಸ್ ಇದೆ. ಆ ನೆಟ್ಸಲ್ಲಿ ನಾವು ಬೇರೆ ಬೇರೆ ಥರ ಕಂಡೀಷನ್ಸ್ನ ಸಿಮ್ಯುಲೇಟ್ ಮಾಡ್ತೇವೆ. ಅಂದರೆ ಒಂದು ವಿಕೆಟಲ್ಲಿ ನಾವು ತುಂಬ ಗ್ರಾಸ್ ಬಿಟ್ಟಿರ್ತೇವೆ, ಫಾಸ್ಟ್ ಬೌಲರ್ ಬಂದರೆ ಅವ್ರಿಗೆ ಆ ಪೇಸು ಬೌನ್ಸು ಬರಬೇಕು. ಇನ್ನೊಂದು ವಿಕೆಟಲ್ಲಿ ನಾವು ಸ್ವಲ್ಪ ಫ್ಲ್ಯಾಟ್ ಇಟ್ಟಿರ್ತೇವೆ, ಅಂದರೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡೋರು ಬ್ಯಾಟಿಂಗ್ ವಿಕೆಟಲ್ಲಿ ಕಾನ್ಫಿಡೆನ್ಸ್ ಬರಲಿ ಅಂತ. ಹಾಗೆ ಒಂದಿಷ್ಟು ರ್ಯಾಂಕ್ ಟರ್ನರ್ಸ್ ಕೂಡ ಇಟ್ಟಿರ್ತೀವಿ. ಏನಂದರೆ ಕೆಲವೊಂದಿಷ್ಟು ಜನ ಸ್ಪಿನ್ ಅಗೇನ್ಸ್ಟ್ ವೀಕ್ ಇದ್ದರೆ ಆ ವಿಕೆಟ್ ಮೇಲೆ ಬಂದವ್ರು ಪ್ರಾಕ್ಟೀಸ್ ಮಾಡಿದ್ರೆ ಅವರು ಗೇಮು ಆಟೋಮೆಟಿಕ್ಲಿ ಇಂಪ್ರೂವ್ ಆಗುತ್ತೆ. ಸೊ ಏನಂದರೆ ಒಂದು ಹೈಯರ್ ಲೆವೆಲಲ್ಲಿ ಕ್ರಿಕೆಟ್ ಆಡಬೇಕಂದ್ರೆ ಅವರಿಗೆ ಏನೇನು ಸಿನಾರಿಯೋ ನಾವು ಪ್ರಿಪೇರ್ ಮಾಡಬೇಕು, ಅವ್ರಿಗೆ ಆದಷ್ಟು ನಾವು ಕ್ಲೋಸ್ ಎನ್ವೈರ್ನ್ಮೆಂಟ್ಗೆ ನಾವು ಆ ಸಿನಾರಿಯೋ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೇವೆ. ಇದು ಇನ್ ಟರ್ಮ್ಸ್ ಆಫ್ ಫೆಸಿಲಿಟೀಸ್ ಆಯಿತು. ಅದಲ್ಲದೆ ನಮ್ಮದು ಜಿಮ್ ಇದೆ. ಇವಾಗ ಮಾಡರ್ನ್ ಡೇ ಕ್ರಿಕೆಟಲ್ಲಿ ಬರೀ ಸ್ಕಿಲ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ನಿಮ್ಮದು ಫಿಟ್ನೆಸ್ ಕೂಡ ತುಂಬ ತುಂಬ ಇಂಪಾರ್ಟೆಂಟು. ಅದು ನಮಗೆ ಎಲ್ಲ ಕ್ರಿಕೆಟಲ್ಲಿ ಕಾಣ್ತಿದೆ. ಅವ್ರಿಗೆ ಪ್ಲೇಯರ್ಸ್ಗೆ ಹೆಲ್ಪ್ ಆಗಲಿ ಅಂತ ಜಿಮ್ ಸೆಟಪ್ ಇದೆ. ಸೊ ನೀವು ನಮ್ಮ ಲೈವ್ ಸ್ಟ್ರೀಮ್ ನೋಡಿದ್ದೀರಾ, ಲೈಕ್ ನಾವು ಎಲ್ಲ ಕ್ರಿಕೆಟರ್ಸ್ಗೆ ಅವರು ಹೇಗೆ ಆಡ್ತಿದ್ದಾರೆ ಗೇಮಲ್ಲಿ ಅನ್ನೋದು ಅವ್ರಿಗೆ ಕ್ಲಿಯರ್ಲಿ ವಿಡಿಯೋ ಅನಲೈಸಿಸ್ ಮಾಡೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಅವರು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ತಿರ್ಗಾ ಹೋಗ್ಬಿಟ್ಟು ಅವ್ರು ಏನು ಮಿಸ್ಟೇಕ್ ಮಾಡಿದ್ರು ತಿರ್ಗಾ ಮಿಸ್ಟೇಕ್ ಆಗಬಾರ್ದಂದ್ರೆ ಅವ್ರು ಏನು ಮಾಡಬೇಕು ಅಂತ ಅವ್ರಿಗೆ ಅದು ತಿಳುವಳಿಕೆ ಬರುತ್ತೆ. ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ವೈಸು. ಸೊ ನಮ್ಮದು ಕೋಚಿಂಗ್ ಪಾಯಿಂಟ್ ಆಫ್ ವ್ಯೂ ನಮ್ಮ ಇದರಲ್ಲಿ ಅನಿಲ್ ಸರ್ ಇದ್ದಾರೆ. ಅವರು BCCI ಲೆವೆಲ್ 1 ಕೋಚು. ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರೋರು, 18 ವರ್ಷದಿಂದ ಅವರು ಕೋಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ.
ಪ್ಲಸ್ ಅವರು MPhil ಕೂಡ ಸ್ಪೋರ್ಟ್ಸಲ್ಲಿ. ಸೊ ಅವ್ರದ್ದು ಎಕ್ಸ್ಪೀರಿಯೆನ್ಸು ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಡೆವಲಪ್ ಮಾಡೋಕ್ಕೆ. ಇವಾಗ ಒಂದು ಮಗು ಬಂದಾಗ ಎಲ್ಲ ಮಗು ಒಂದೇ ಥರ ಇರಲ್ಲ, ಅವ್ರವ್ರದ್ದು ಸ್ಕಿಲ್ ಲೆವೆಲ್ಲು ಬೇರೆ ಬೇರೆ ಲೆವೆಲಲ್ಲಿರುತ್ತೆ. ಆ ಸ್ಕಿಲ್ ಆ ಲೆವೆಲಿಂದ ಅವ್ರಿಗೆ ಮೇಲೆ ಎತ್ತಬೇಕಂದ್ರೆ ಏನೇನು ಬೇಕು ಅದೆಲ್ಲ ಪ್ರಾಸೆಸ್ಸು ಮತ್ತು ಕೋಚಿಂಗ್ ಸ್ಕಿಲ್ಸು ನಮ್ಮ ಹತ್ರ ಇದೆ. ಸೊ ಎನಿವೇರ್ ಅಕ್ರಾಸ್ ನೀವು ಬ್ಯಾಂಗ್ಳೂರ್ ಆಗಲಿ, ಈವನ್ ನಮ್ಮದು ಡಾರ್ಮೆಟ್ರಿ ಸರ್ವಿಸ್ ಇದೆ. ತುಂಬ ಮಕ್ಕಳು ಇಲ್ಲೇ ಬಂದುಬಿಟ್ಟು ಇಲ್ಲೇ ಸ್ಟೇ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟು ಅವರು ತಮ್ಮ ಗೇಮ್ನ ಇಂಪ್ರೂವ್ ಮಾಡಿ ಅವ್ರವ್ರ ಸೀಸನ್ ಇದ್ದಾಗ ಅವ್ರವ್ರ ಮ್ಯಾಚಸ್ಗೆ ಅವ್ರು ಹೋಗ್ತಾರೆ. ಸೊ ಇದು ಕೋಚಿಂಗ್ ಲೆವೆಲಲ್ಲಿ ನಮ್ಮದೊಂದು ಕಂಪ್ಲೀಟ್ ಒಂದು ಕೋಚಿಂಗ್ ಟೀಮ್ ಇದೆ, ಅದರದ್ದೊಂದು ಮ್ಯಾನೇಜರ್ ಇದ್ದಾರೆ, ಅವ್ರು ಕಂಪ್ಲೀಟ್ ಕೋಚಿಂಗ್ ಸೆಟಪ್ ಟೇಕ್ ಕೇರ್ ಮಾಡ್ತಾರೆ. ಸೊ ಇದು ನಮ್ಮ ಸೆಟಪ್ಪು. ಇವಾಗ ನಡೀತಿರೋದು ಭುವನ್ ಮೆಮೋರಿಯಲ್ ಕಪ್ಪು. ಸೊ ಅವ್ರ ನೆನಪಿನಲ್ಲಿ ನಾವು ಒಂದು ಒಳ್ಳೆ ಟೂರ್ನಮೆಂಟ್ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಇದು ಹೇಗಿರಬೇಕಂದ್ರೆ ಸುಮ್ಮನೆ ಒಂದು ಟೂರ್ನಮೆಂಟ್ ಮಾಡೋ ಥರ ಟೂರ್ನಮೆಂಟ್ ಅಲ್ಲ. ಯಾಕಂದರೆ ಭುವನ್ ಅವ್ರಿಗೆ ಕ್ರಿಕೆಟ್ ಮೇಲೆ ತುಂಬ ಪ್ರೀತಿ ಇತ್ತು, ಅವರು ಕೂಡ ಆಡ್ತಿದ್ರು. ಸೊ ಅವ್ರ ಹೆಸರು ಕ್ರಿಕೆಟ್ ಜೊತೆ ಚೆನ್ನಾಗಿ ಅಸೋಸಿಯೇಷನ್ ಇರಬೇಕು, ಅದು ನೆನಪಿರಬೇಕು ಅಂತ ಆ್ಯಸ್ ಅ ಫಸ್ಟ್ ಇಯರ್ ನಾವು ಇದು ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿವರೆಗೂ ಒಳ್ಳೆ ಸ್ಟೇಟ್ ಲೆವೆಲ್ ಪ್ಲೇಯರ್ಸು, ಪ್ರೊಫೆಷ್ನಲ್ ಪ್ಲೇಯರ್ಸ್ ಬಂದು ಆಡಿದ್ದಾರೆ. ಇವಾಗ ತಾನೇ ನೀವು ನೋಡ್ಬೋದು ಈ ಗೇಮಲ್ಲಿ ತುಂಬ ಪ್ರೊಫೆಷ್ನಲ್ ಪ್ಲೇಯರ್ಸ್ ಇದ್ದಾರೆ. ಸೊ ಇದು ನಾವು ಇನ್ನೂ ಚೆನ್ನಾಗಿ ಇನ್ನೂ ದೊಡ್ಡ ಲೆವೆಲಲ್ಲಿ ಮಾಡೋ ಪ್ಲ್ಯಾನ್ ಇದೆ. ಥ್ಯಾಂಕ್ ಯು.